ನಿನ್ನ ಹೊರಗ ನಾ ಕರ್ಕೊಂಡು ಯಾಕೆ ಕರ್ಕೊಂಡು ಹೋಗ್ಬೇಕು? ನನಗೆ ಆಗಲ್ಲ, ಯಾವಾಗ ನೋಡಮ್ಮ ಕರ್ಕೊಂಡು ಹೋಗೋದು ಹಂಗಿಲ್ಲ ಅಂದ್ರೆ ಹಂಗಿಲ್ಲ. ಆಯ್ತು ನಾಳೆ ಕರ್ಕೊಂಡು ಹೋಗ್ತೀನಿ. ನಾಳೆ ನಮ್ಮ ಹೊರ ಕರ್ಕೊಂಡು ಹೋಗ್ತೀನಿ. ಆಯ್ತಾಗ ಮದುವೆ ಆಯ್ತು ಆಯ್ತು ಬರೇ ಕೈ ಕಟ್ತೇವೆ ಹುಚ್ಚನಾಗಿನ ಕಡ್ಸ್ಕೊಂಡವಳಿನಿ. ಏ ನಿನ್ಗೇನು ಸೌಂಡ್ ಕೇಳ್ತಿ? ನಾನು ಏನು ಅಂದಿಲ್ಲ, ಕಡೆ ಹೊರ ಮಾತಾಡಕತ್ತಾರ ಅವ್ರು. ಆಯ್ತಾಯ್ತು ಭಯ ಅಂಬದು ನಾಳೆಗೆ ತೋರಿಸ್. ಏನಿಲ್ಲ ನನಗೆ ಭಯ ಬರಕತ್ತದ, ಅದಕ್ಕೆ ನಾಳೆ ಐತೆ. ಮದುವೆ ಆದಾಗ್ಲಿದ್ದ ಎಲ್ಲಿ ಕರ್ಕೊಂಬಂದಿಲ್ಲ ಅಂದೆಲ್ಲ, ಅದು ಸಲ ಕರ್ಕೊಂಬಂದು ನೋಡಿ ಹಂಗೈತೆ, ನೋಡಿ ಸುತ್ತ ಹೆಂಗೈತೆ. ನನ್ನ ಮದುವೆ ಮನ್ಸು ಪೂರ್ತಿ ತಪ್ಪಿಂದೆ, ಇಲ್ಲಾಂದ್ರೆ ಇನ್ನೊಬ್ಬಕಿನ ಮನ್ಸನ್ನ ಹಿಡ್ಕೊಂಡು ನಾನು ಸುಮ್ಮನೆ ಮಾಡ್ಕೊಂಡಿದ್ದೆ. ನಾನು ಇಷ್ಟಪಟ್ಟು ತಾನೇ ಮದುವೆ ಮಾಡ್ಕೊಂಡಿದ್ದು, ಅದಕ್ಕಪ್ಪ ಕೇಳಿದ್ನೆ. 5 ಲಕ್ಷ ಹೆಚ್ಚಾಗಿದ್ವು, ಅದು ಸರಿ ನಿನ್ನ ಮದುವೆ ಮಾಡ್ಕೊಂಡೆ. 5 ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊಂಡ್ರೆ ಮನ್ಸು ಪೂರ್ತಿ ಗೊಪ್ಪಾಗೈತಿಲ್ಲ ಅಂತ ಕೇಳ್ತೇನೆ ಮತ್ತೆ. ಇಲ್ಲ ಬಿಡ, ನನ್ನ ತಿರುಗಾಡ ಕರ್ಕೊಂಬಂದಿದ್ದೆ, ಸುಮ್ಮನೆ ಕುಂದ್ರಸ ಕರ್ಕೊಂಬಂದಿದ್ದೆ. ಅವರದ್ದು ಅದು ಬರೀ ಕುಂತಿಗೆ ಸುದ್ದಿ ಹಾಕಿದ್ದ ಹಂಗ ಹಿಂಗ ಅಂತ. ಸ್ವಲ್ಪ ತಿರುಗಾಡ್ಸ್ಬೇಕಪ್ಪ, ನಾನು ತಿರುಗಾಡ್ಸ ಕರ್ಕೊಂಬಂದಿದ್ದೆ ಬರೀ ಕುಂದಿಸಿದ್ರೆ ಹಂಗ ನೀನು. ರೀ ಕಡೆ ಎಲ್ಲ ಹೊಲಗಳು ಕಾಣ್ತವೆ, ಎಲ್ಲ ನಿಮ್ದೇನ್ರಿ? ಇಲ್ಲಿದ್ದಿಡ್ದು ಅಲ್ಲಿವರೆಗೆ ಹೊಲ ನಮ್ದೇ. ನಮ್ದಂತ ಕೋಟಿದ ಈಸ್ಪೂರ್ನ ಮದುವೆ ಮಾಡ್ಕೊಂಬೇಕಂದ್ರೆ ನೀವು ಪುಣ್ಯ ಮಾಡಿದ್ದಿ. ಹೌದಾ? ಎಲ್ಲಿ ನಿಮ್ ಕೈ ಕೊಡ್ರಿ. ಯಾಕ ಕೊಡ್ರಿ, ಕೈ ಕೊಡಲ್ಲ ಅಂತೀರಿ, ಕೊಡ್ರಿ. ಕೈ ಕಡ್ದು ಏನಾಯ್ತು ಅಂತೆ? ಹೌದಾ? ಎಲ್ಲಿ ನೋಡಾಮ. ಕೈ ಕಡ್ಯೋದು ಯಾರೇ ಕೊಟ್ರ? ನಿಮ್ಮ ಮನೆಗೆ ಹೆಂಗೆ ಬೆಳೆಸಿರೇನು? ಯಾರನ್ನ ಕಂಡ್ರ ಕಡ್ಕಂತ ತಿನ್ಬೇಕಂತದ್ರಿ. ಅದಕ್ಕೆ ಮದುವೆ ಆದಾಗ್ಲಿದ್ದ ಕೈಯ ಕಡಿಯಾಕತ್ತಿದ್ದೆ, ಅಸೂಯಿಗಿಂತ ಪರಿ ಟಾರ್ಚರ್ ಕೊಟ್ರೆ ಅವನ್ ತಿಳ್ಕೊಬೇಕು. ಅದೆಲ್ಲ ಬಿಡ್ರಿ, ಎಲ್ಲ ನೋಡ್ರಿ ಕಾಲೆವು ಗೀಲೆವು ಎಲ್ಲ ಹೆಂಗೈತೆ. ಅಲ್ಲಿ ನೋಡ್ರಿ ಡ್ರಾಪ್ ಹೆಂಗೈತಿ. ಮದುವೆ ಆದಾಗ್ಲಿದ್ ನೋಡಕತ್ತೀನ್ರಿ ನಿಮ್ಮನ್ನ. ಒಂದು ಫೋಟೋ ನೋಡಿದ್ರೆ ಅಲ್ಲಿ ನೋಡ್ರಿ ಕಾಲೆವು ಗೀಲೆವು ಡ್ರಾಪ್ ಗೀಪ್ ಹೆಂಗೈತಿ ನೋಡ್ರಿ. ಇದೇ ಒಳ್ಳೆ ಸಮಯ, ಇವಳ ಇದ್ರಾಗ ಎತ್ತಿ ಹಾಕ್ಬಿಟ್ರೆ ನಾನು ಬದುಕೊಂಬಿಡ್ತೀನಿ. ಬಾ ನಿನಕಿನ ಹೆಚ್ಚಿಂದೇನು, ಬಾ ಇಬ್ಬಳ ಫೋಟೋ. ಸೆಲ್ಫಿ ಗಿಲ್ಪಿ ಬೇಡ, ನೀವು ಒಬ್ಬ ಕೇಳಿ ಪಡ್ತೀನಿ. ಯಾಕ್ರಿ ನಮ್ ಜೊತೆಗೆ ಸೆಲ್ಫಿ ಅಂದ್ರೆ ಅದಕ್ಕೋಲೆ ಅಂತೀರಿ? ನೀನು ಹೀರೋವನಿ ತಂಗಿದ್ದಿ, ನನ್ನ ಜೊತೆ ಸೆಲ್ಫಿ ಗಿಲ್ಪಿ ಬೇಡ, ನೀವು ಒಬ್ಬ ಕೇಳಿ ನಾ ಪಡ್ತೀನಿ. ಹಂಗ ಸರಿ ಸರಿ, ಇದು ಒಂದು ಫೋಟೋ ಹಿಡಿ, ಹಿಂಗುಡಿ, ಆಮೇಲೆ ಹಿಂಗುಡಿ, ಆಮೇಲೆ ಹಂಗುಡಿ, ಆಮೇಲೆ ಮತ್ತೆ ಹಿಂಗುಡಿ, ಆಮೇಲೆ ಮತ್ತೆ ಹಿಂಗುಡಿ, ಆಮೇಲೆ ಮತ್ತೆ ಹಿಂಗುಡಿ, ಆಮೇಲೆ ಮತ್ತೆ ಹಿಂಗುಡಿ, ಆಮೇಲೆ ಮತ್ತೆ ಹಿಂಗುಡಿ. ನಾನು ಹಿಂಗ್ ನಿಲ್ತೀನಿ, ಚಂದ ತೆಗಿರಿ. ಆಯ್ತಾಯ್ತು ತೆಗಿತೀನಿ. ಇದೇ ಒಳ್ಳೆ ಚಾನ್ಸು, ಏನು ಸ್ಕೆಚ್ ಹಾಕಮ್ಮ. ಇವೆಲ್ಲ ಹಳೆ ಪೋಸ್ಗಳಾದು, ನಾನೊಂದು ಪೋಸ್ ಹೇಳ್ಕೊಡ್ತೀನಿ, ಅದು ಹೇಳ್ತೆ. ಯಾವ್ದ್ರಿ ಪೋಜು? ನೀ ಯಾವ್ದಾದ್ರು ಅದು ಹೇಳ್ತೀನಿ. ಪೋಸ್ ಹೇಳ್ಕೊಡ್ತು, ನೀನು ಹಿಂಗ ನಿಂತ್ಬಿಡು, ನಾನು ಸರಿ ಸರಿ, ಇಲ್ಲಿ ನಿಂದ್ರಲ್ಲ ಅದ್ರ ಮೇಲೆ ನಿಂದ್ರಲ್ಲ? ಬೇಡ, ಅದ್ರ ಮ್ಯಾಗ ನಿಂದ್ರು ಮಸ್ತ್ ಕೊಡ್ತ. ಸರಿ ಆಯ್ತು. ಅಷ್ಟೇ ಸೂಪರ್, ಅಷ್ಟೇ ನಿಂದ್ರು. ತೋರ್ಸು
ಆಕಿನ ಫೋಟೋ ಇಳಕ್ ಹೋಗಿ ಜಾರಿ ಬಿದ್ದಾಳ ಬಾಳ್ ನೋಡಿ ನನ್ನ ಬಗ್ಗೆ ಆತಳ. ಅಲ್ಲ ಬ್ರೋ ನೀನು ಆಕಿ ಏನಾಗಬೇಕು? ಆಕಿ ನನ್ನ ವೈಫು. ಅಲ್ಲ ಆಕಿ ಬಿದ್ದಾಳ, ನೀ ಕಾಪಾಡೋದು ಬಿಟ್ಟು ನೀವು ಫೋನ್ ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ್ರ ಹೋಗಿ ಕಾಪಾಡು ನಿನ್ನ ಗಂಡ ಕಡೆ. ನನಗೆ ಈಸ ಬರಂಗಿದ್ರ ನಾನು ಯಾಕೆ ಆಕಿನ ಬಿಡ್ತಿದ್ದೆ? ನಾನು ಇಷ್ಟೊತ್ತಿಗೆಲ್ಲ ಎಗ್ರಿ ಕಾಪಾಡಿ ಹಾಕೊಂಬಂದು ಬಿಟ್ಟು ಹಾಕ್ತಿದ್ದೆ. ಸುತ್ತಮುತ್ತ ನೋಡಿದ್ರೆ ಯಾರಿಲ್ಲ. ನೀನು ಹುಡ್ದಾರ್ಲಿ ಹಂಗೆ ಕಾಪಾಡ್ತಾರೋ ಶಾಣೆ. ನಿನ್ನೆ ಹೆಣ್ತಿ ನೋಡಿದ್ರೆ ಇಲ್ಲಿ ಬಿದ್ದು ಐಕೆ ಕತ್ತಾಳ. ಹುಡ್ದಾರ್ ಕೊಡಂದ್ರೆ ಕೊಡ್ಕೋವಲ್ಲಿ ನೀನಂತ ಗಂಡ ಕಟ್ಟ ಅಲ್ಲೇ ನಾನು ಹುಡ್ದಾರ ಇಲ್ಲೇ ಐತಿ. ನೀನು ಹುಡ್ದಾರ ಈ ಹುಡ್ದಾರ್ಲಿದ್ದ ನಿನ್ನ ಹೆಣ್ತಿನ ಕಾಪಾಡ್ತ ನೋಡು. ತಗಮ್ಮ ಈ ಹುಡ್ದಾರ ತಗೊಂಡು ಬೇಸ್ ಮ್ಯಾಕತ್ತ. ಹೊಡೆಯೋದು ಗಿಡದು ಮಾಡ್ಬೇಡಮ್ಮ. ಅಲ್ಲಿ ಹೆಂಗ ಬಿದ್ದಮ್ಮ? ಅಲ್ಲಿ ಯಾರು ತೊಳೆದ್ರು? ಬಿದ್ದು ನಂಬಿಕೆ ಇದ್ರು ಅಂತ ನಾನು ಯಾರಿಗೆ ನಮ್ಮ ಫೋನ್ ಹಚ್ಚಿ ನಾನು ಯಾರಿಗಷ್ಟು ದೋಸ್ತು ಫೋನು ನೀನ ಜಾರಿ ಬಿದ್ದು ನಾಟಕ ಮಾಡ್ತೇನೆ. ನಿನ್ನೊಂದು ನೋಡಿದ್ರೆ ಅಲ್ಲಿ ಬಿದ್ದಾಳ. ಯಾರನ್ನ ಕರೆವ ಲಬ ಲಬ್ಕೊಂಡು ಹೋಯ್ಕೋಲ್ಲ, ಬರೀ ಫೋನ್ ನೋಡ್ಕೊಂಡು ನಿಂತ್ಕೊಂಡಿದ್ದಲ್ಲಪ್ಪ. ಹಣ ಹಾಕಿನ ಫೋಟೋ ಸ್ವಲ್ಪ ಹಾಕಿನ ಜಾರಿ ಬಿದ್ದಾಳ. ಅಮ್ಮೋ ಇದೆಲ್ಲ ನೋಡಿ ನಾ ಮದುವೆನೇ ಮಾಡೋದು ಬೇಡ. ದೇವ್ರೇ ನಾ ಮಠಕ್ಕೆ ಹೋಗೋದೇ ಬೆಸ್ಟ್. ಮದುವೆ ಬೇಡ ಏನು ಬೇಡ, ಹುಡುಗರು ಸವಸನೆ ಬೇಡ.